I'm looking for a five-star tonight to light me up all around, 'cause you're the only one I'm thinking of. Don't let me burn to the ground. I wasted time, these city lights, still I can't get you out my mind. I need a five-star tonight. I'm looking for a ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇಲ್ಲಿದೆ ಒಂದು ಮರೂನ್ದು ಕಿಯಾ ಕ್ಯಾರೆನ್ಸ್ ಗಾಡಿ ಇದೆ. ಇದನ್ನು ಹಳ್ಳಿ ಕಡೆಯಿಂದ ಬಂದಿದ್ದಾರೆ. ಸೊ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ ಯಾವ ಜಾಗದಿಂದ ಬಂದಿದ್ದಾರೆ ಅಂತೇಳಿ. ಸೊ ಬೇಸಿಕ್ಲಿ ಈ ಕಸ್ಟಮರು ನಮ್ಮ ಜೊತೆ ಕೊಟೇಶನ್ ಎಲ್ಲ ತಗೊಂಡು ಆಲ್ಮೋಸ್ಟ್ 1 ಮಂತಿಂದ ಮಾತಾಡಿ ಅದಾದ ನಂತರ ನಿನ್ನೆ ಗಾಡಿ ತಗೊಂಡು ಬಂದಿದ್ದಾರೆ. ಸೊ ಬೇಸಿಕ್ಲಿ ಇದರಲ್ಲಿ ಏನೆಲ್ಲ ಮಾಡಿಫಿಕೇಶನ್ ಮಾಡಿದ್ದೇವೆ ಅಂತ ಹೇಳಿದರೆ, ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ DRN ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನೀವೇ ನೋಡ್ತಿರ್ಬೋದು ಇಲ್ಲಿ ಲೈಕ್ ಇಟ್ ಈಸ್ ಅ ಮ್ಯಾಟ್ರಿಕ್ಸ್ DRN ಅನ್ನು ಅಪ್ಡೇಟ್ ಮಾಡಿರೋದು. ಸೊ ಬೇಸಿಕ್ಲಿ ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಜಾಯಿಂಟಾಗಿ ಕಟಿಂಗ್ ಬರ್ತದೆ. ಸೊ ಇಟ್ ಲುಕ್ಸ್ ರಿಯಲಿ ನೈಸ್. ಅದ್ರ ಜೊತೆ ನಿಮಗೆ ಕಂಪ್ಲೀಟ್ಲಿ ಒಂದು RS ಇದು H4 ಹೆಡ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಕಮ್ಸ್ ವಿತ್ ಹೈ ಆ್ಯಂಡ್ ಲೋ ಬೀಮ್ ಒಂದರಲ್ಲೇ ಬರ್ತದೆ ಆ್ಯಂಡ್ ಕಮ್ಸ್ ವಿತ್ 2 years ವ್ಯಾರಂಟಿ, ವಿಚ್ ಇಸ್ ಕಂಪ್ಲೀಟ್ಲಿ ಕಪ್ಲರ್ ಟು ಕಪ್ಲರ್. ಅದಂತ ಅದಕ್ಕೆ ಫ್ರಂಟಿಗೆ ನಿಮಗೆ ಪಾರ್ಕಿಂಗ್ ಬಲ್ಬನ್ನು ಹಾಕಿದ್ದೀವಿ. ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ಹೇಳಿದ್ರೆ ಸೈಡ್ಸ್ ಅಂತ ಬಂದಾಗ ನಿಮಗೆ ಇದರಲ್ಲಿ ಮಾಡಿರುವಂಥದ್ದು ಅಲಾಯ್ ವೀಲ್. ಸೊ ಅಲಾಯ್ ವೀಲ್ ನೀವು ನೋಡ್ತಿರ್ಬೋದು, ವಿಚ್ ಹಸ್ ಕಮ್ ರಿಯಲಿ ನೈಸ್. ಆ್ಯಂಡ್ ಇರುವ ಎಕ್ಸಿಸ್ಟಿಂಗ್ ಟೈರಿಗೇನೆ ಅಲಾಯ್ ವೀಲನ್ನು ಅಪ್ಗ್ರೇಡ್ ಮಾಡಿದ್ದೀವಿ, ವಿಚ್ ಇಸ್ 15 ಇಂಚ್ ಟೈರಿಗೇನೆ ನಾವು ಅಲಾಯ್ ವೀಲನ್ನು ಹಾಕಿರೋದು. ಸೊ ಅದೇ ರೀತಿ ನಿಮಗೆ ಅಲಾಯ್ ವೀಲ್ ಆದ ನಂತರ ಸೈಡ್ಸ್ ಅಂತ ಬಂದಾಗ ನಿಮಗೆ ಇದರಲ್ಲಿ ಫುಟ್ ಸ್ಟೆಪ್ಪನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಇದು ಒರಿಜಿನಲ್ ಕಿಯಾ ಕ್ಯಾರೆನ್ಸ್, ಇದು ನಿಮಗೆ ಡಿಸೈನನ್ನೇ ಕಸ್ಟಮರ್ ಚಾಯ್ಸ್ ಮಾಡಿದ್ದಾರೆ. ಸೊ ಬ್ರ್ಯಾಂಡ್ ಅಂತ ಬಂದಾಗ C-Track ಬ್ರ್ಯಾಂಡ್ ಇದು, ವಿಚ್ ಈಸ್ ಅಗೇನ್ ಕ್ಯಾರೆನ್ಸ್, ಇದು OEM ಫಿಟ್ಟಿಂಗನ್ನು ಮಾಡಿದ್ದೇವೆ. ಸೊ ದಿಸ್ ಈಸ್ ಅಬೌಟ್ ದ ಸೈಡ್ ಪ್ರೊಫೈಲ್. ಈಗ ರಿಯರ್ ಅಂತ ಬಂದಾಗ, ಸೊ ರಿಯರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕನೆಕ್ಟಿಂಗ್ ಟೈಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ನಿಮಗೆ ಇದರಲ್ಲಿ ಬೇಸಿಕ್ ಆಗಿ ನಾರ್ಮಲ್ ಬಂದಿರ್ತದೆ. ಸೊ ವಿ ಹ್ಯಾವ್ ಡನ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಇದರಲ್ಲಿ. ಅದ್ರ ಜೊತೆ ರಿಯರ್ ಗಾರ್ಡನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಅ ಬೈಕ್ ಪ್ರೊಟೆಕ್ಟರ್ ಅಂತೇಳಿ, ಟು ಸೇಫ್ ಯೋರ್ ವೆಹಿಕಲ್ ಅಂತ ಹೇಳ್ಬೋದು. ಯಾರೇ ಬಂದು ಗುದ್ದಿದ್ರು, ಏನೇ ಹಿಟ್ ಆದ್ರೂ ಸೊ ಈ ಒರಿಜಿನಲ್ ಬಂಪರ್ ವಿಲ್ ನಾಟ್ ಗೆಟ್ ಡ್ಯಾಮೇಜ್. ಇದಾದ ನಂತರ ಇಂಟೀರಿಯರ್ ಅಂತ ಬಂದಾಗ ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಇಸ್ K4 ಕಂಪ್ಲೀಟ್ಲಿ 4 ಡೋರ್ ಪ್ಯಾಡ್ಸ್ ಟು ಡ್ಯಾಶ್ ಬೋರ್ಡಿಗೆ ನಾವು ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಈ ರೀತಿ ಒಂದು ಕಂಪ್ಲೀಟ್ ಆಗಿ ಎಷ್ಟೋ ದೂರದಿಂದ ಬಂದ ಕಸ್ಟಮರಿಗೆ ಕಂಪ್ಲೀಟ್ ಆಗಿ ಮಾಡಿಫಿಕೇಷನ್ ಮಾಡಿದ್ದೇವೆ. ಸೊ ಇದು ಕಂಪ್ಲೀಟ್ಲಿ ಅ ಬೇಸಿಕ್ ಮಾಡೆಲ್ ಅಲ್ಲ, ವೆರಾಸ್ ದಿಸ್ ಈಸ್ ಅ ನೆಕ್ಸ್ಟ್ ವೇರಿಯಂಟ್, ಮಿಡ್ ವೇರಿಯಂಟ್. ಆದ್ರೂ ಇದರಲ್ಲಿ ವಿ ಹ್ಯಾವ್ ಡನ್ ಅ ವರ್ಕ್ ಲೈಕ್ ನಿಮಗೆ DRL ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ಸೈಡ್ ಅಂತ ಬಂದಾಗ ಅಲಾಯ್ ವೀಲ್ಸ್ ಆಗಿರ್ಬೋದು, ಫುಟ್ ಸ್ಟೆಪ್ಸ್ ಆಗಿರ್ಬೋದು, ರಿಯರ್ ಗಾರ್ಡ್ಸ್ ಆಗಿರ್ಬೋದು, ಕನೆಕ್ಟಿಂಗ್ ಲೈಟ್ಸ್ ಆಗಿರ್ಬೋದು, ಅದ್ರ ಜೊತೆ ಆಂಬಿಯಂಟ್ ಲೈಟ್ ಆಗಿರ್ಬೋದು. ದೀಸ್ ಆರ್ ದ ವರ್ಕ್ಸ್ ಡನ್ ಅಟ್ RS ಕಾರ್ ಮಾಡಿಫೈಸ್ ಆ್ಯಂಡ್ ಕಸ್ಟಮರ್ ಆಲ್ಸೋ ಹಸ್ ಕಮ್ ಆಲ್ ಓವರ್ ಫ್ರಮ್ ಸೊ ವೆರಿ ಫಾರ್ ಪ್ಲೇಸ್. ಈಗ ಇಲ್ಲಿನ ಒಂದು ಗಾಡಿ ನೋಡ್ತಿರ್ಬೋದು ನೀವು, ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಕಾರ್, XUV 700 ಗಾಡಿ ಬಂದಿದೆ. ಸೊ ಇದು ಬಂದಿರೋದು ಆಂಧ್ರದಿಂದ ಬಂದಿದ್ದಾರೆ. ಇದು ಕಸ್ಟಮರು ಫಸ್ಟ್ ನಮ್ಮ ಹತ್ರ ಬಂದು ಮಾತಾಡಿ ಕೊಟೇಶನ್ ತೆಗೆದು ಹೊಸತ್ತು ಬ್ರ್ಯಾಂಡ್ ನ್ಯೂ ಕಾರನ್ನು RS ಕಾರ್ ಮಾಡಿಫೈಸಿಗೆ ತಂದಿದ್ದಾರೆ. ಸೊ ಐ ವಿಲ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ, ದಟ್ ಈಸ್ ಇನ್ ದ XUV 700. ಸೊ ಈ ಕಾರಲ್ಲಿ ಮಾಡಿರೋ ಪ್ರತಿಯೊಂದು ವೀಡಿಯೋಸಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಹೇಳಿದ್ದೇನೆ. ಸೊ ನಿಮಗೆ ಇನ್ನೂ ಬೇಸ್ ಟು ಟಾಪ್ ಎಂಡ್ ಮಾಡುವಂಥ ಆಪ್ಷನ್ ಬೇಕು ಅಂತ ಇದ್ದರೆ ಕ್ಯಾರೆನ್ಸಲ್ಲಿ ಯು ಕ್ಯಾನ್ ಗೋ ಟು ಅವರ್ ಚಾನಲ್. ದಿಸ್ ಅ ಲಾಟ್ ಆಫ್ ವೀಡಿಯೋಸ್ ಆ್ಯಂಡ್ ವಿ ಡೂ ಆಲ್ಸೋ ಹ್ಯಾವ್ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಡೇ ಟು ಡೇ ಅಪ್ಲೋಡ್ ಮಾಡ್ತೇವೆ ಯಾವುದೇ ರೀತಿ ಕೆಲಸ ಮಾಡಿದ್ರು. So guys, thank you so much for watching this video. I'll catch up you guys in the next XUV 700 and we have put up in BTM layout as well as in Kerpuram.